ನಮಸ್ಕಾರ. ಹೋಳಿ ಹಬ್ಬದಂದೇ ಚಂದ್ರಗ್ರಹಣದ ನೆರಳು. ನಿಮ್ಮ ಎಲ್ಲ ಗೊಂದಲಗಳಿಗೆ ಇಲ್ಲಿದೆ ಉತ್ತರ. ಬಣ್ಣಗಳ ಹಬ್ಬ ಹೋಳಿ ಹಬ್ಬ ಇನ್ನೇನು ಬಂದೇ ಬಿಡ್ತು. ಆದರೆ ಈ ಬಾರಿ ಹಬ್ಬದ ಸಂಭ್ರಮದ ಜೊತೆಗೆ ಗ್ರಹಣದ ಆತಂಕ ಕೂಡ ಎದುರಾಗಿದೆ. ಏಕೆಂದರೆ 2026ರ ಹೋಳಿ ಹಬ್ಬದ ದಿನದಂದೇ ವರ್ಷದ ಮೊದಲ ಚಂದ್ರಗ್ರಹಣ ಕೂಡ ಸಂಭವಿಸಲಿದೆ. ಹೀಗಾಗಿ ಹಬ್ಬದ ಆಚರಣೆ ಮತ್ತು ಹೋಲಿಕಾ ದಹನವನ್ನು ಯಾವಾಗ ಮಾಡಬೇಕು ಎಂಬ ಗೊಂದಲ ಎಲ್ಲರಲ್ಲೂ ಕೂಡ ಖಂಡಿತ ಇದೆ. ಹಾಗಾದರೆ ಬನ್ನಿ, ನಿಮ್ಮ ಎಲ್ಲ ಗೊಂದಲಗಳಿಗೆ ಇಲ್ಲಿದೆ ಉತ್ತರ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಮಾರ್ಚ್ 3, 2026ರಂದು ಚಂದ್ರಗ್ರಹಣ ಸಂಭವಿಸಲಿದೆ. ಹೋಲಿಕಾ ದಹನವನ್ನು ಅದಕ್ಕೂ ಮುನ್ನ ದಿನವಾದ ಅಂದರೆ ಮಾರ್ಚ್ 2ರಂದು ನೆರವೇರಿಸಲಾಗುವುದು. ಮಾರ್ಚ್ 3, 2026ರಂದು ಬಣ್ಣಗಳ ಹಬ್ಬ ಹೋಳಿ ಹಬ್ಬ. ಗ್ರಹಣವಿದ್ದರೂ ಕೂಡ ಮಾರ್ಚ್ 2ರಂದು ಪೂಜೆ ಸಲ್ಲಿಸಲು ಯಾವುದೇ ಅಡ್ಡಿ ಇಲ್ಲ ಎಂದು ನಮ್ಮ ಜ್ಯೋತಿಷಿಗಳು ಹೇಳಿದ್ದಾರೆ. 2026ರ ಮಾರ್ಚ್ 3ರಂದು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ. ಅಂದು ಫಾಲ್ಗುಣ ಹುಣ್ಣಿಮೆ ಅಥವಾ ಹೋಳಿ ಹುಣ್ಣಿಮೆ ಕೂಡ. ಚಂದ್ರಗ್ರಹಣ ಮಾರ್ಚ್ 3ರಂದು ನಡೆಯಲಿದ್ದರೂ ಕೂಡ ಹೋಲಿಕಾ ದಹನವನ್ನು ಅದಕ್ಕೂ ಮುನ್ನ ದಿನವಾದ ಅಂದರೆ ಮಾರ್ಚ್ 2ರಂದು ನೆರವೇರಿಸಲಿದೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಫಾಲ್ಗುಣ ಪೂರ್ಣಿಮಾ ತಿಥಿಯು ಮಾರ್ಚ್ 2ರಂದು ಸಂಜೆ ಪ್ರಾರಂಭವಾಗಿ ಮಾರ್ಚ್ 3ರಂದು ಸಂಜೆ ಮುಕ್ತಾಯವಾಗುತ್ತೆ. ಹೀಗಾಗಿ ಮಾರ್ಚ್ 2ರ ರಾತ್ರಿಯೇ ಹೋಲಿಕಾ ದಹನ ಮಾಡುವುದು ಶ್ರೇಷ್ಠ. ಮರುದಿನ ಅಂದರೆ ಮಾರ್ಚ್ 3ರಂದು ಬಣ್ಣಗಳ ಹಬ್ಬ ಹೋಳಿ ಹಬ್ಬ ಆಚರಿಸಬಹುದು. ಭಾರತದಲ್ಲಿ ಸೂತಕ ಇದೆಯಾ ಇಲ್ಲವಾ ಅಂತ ತಿಳಿಯುವುದಾದರೆ, ಸಾಮಾನ್ಯವಾಗಿ ಗ್ರಹಣವಿದ್ದಾಗ ಎಲ್ಲ ದೇವಾಲಯಗಳನ್ನು ಮುಚ್ಚಲಾಗುತ್ತೆ ಮತ್ತು ಸೂತಕದ ನಿಯಮಗಳನ್ನು ಪಾಲಿಸಲಾಗುತ್ತೆ. ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವ ಎಲ್ಲ ಸಾಧ್ಯತೆಗಳು ಇರುವುದರಿಂದ ಸೂತಕದ ನಿಯಮಗಳು ಖಂಡಿತ ಅನ್ವಯಿಸಲಾಗುವುದು. ಆದರೂ ಕೆಲವರು ಧಾರ್ಮಿಕ ವಿಧಿ ವಿಧಾನಗಳನ್ನು ಪಾಲಿಸುವವರು ಸ್ಥಳೀಯ ಪಂಚಾಂಗ ಅಥವಾ ಪುರೋಹಿತರನ್ನು ಸಂಪರ್ಕಿಸುವುದು ತುಂಬ ಉತ್ತಮ. ಮಾರ್ಚ್ 3ರಂದು ಸಂಭವಿಸಲಿರುವ ಈ ಗ್ರಹಣವು ಏಷ್ಯಾ, ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ಯುರೋಪ್ನ ಕೆಲವು ಭಾಗಗಳಲ್ಲಿ ಕೂಡ ಗೋಚರಿಸಲಿದೆ. ಈ ಗ್ರಹಣದ ಪ್ರಭಾವ ಹೋಳಿ ಹಬ್ಬದ ಸಂಭ್ರಮಕ್ಕೆ ಯಾವುದೇ ಅಡ್ಡಿ ಆಗುವುದಿಲ್ಲ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬಣ್ಣಗಳ ಹಬ್ಬ ಹೋಳಿ ಹಬ್ಬ ಯಾವುದೇ ಆತಂಕ ಹಾಗೂ ಗೊಂದಲಗಳಿಲ್ಲದೆ ಖುಷಿಯಾಗಿ ಆಚರಿಸಬಹುದು. ನಿಮ್ಮ ಎಲ್ಲ ಗೊಂದಲಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.